ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥ ರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್ ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ಆಮವಾತ, ಆಂಗ್ಲ ಭಾಷೆಯಲ್ಲಿ ರುಮಟೈಡ್ ಆರ್ಥ್ರೈಟಿಸ್ ಅಂತ ಕರಿತೀವಿ. ಈ ಕಾಯಿಲೆ ಆಮವಾತಕ್ಕೆ ನಾವು ಏನೇನು ಮಾಡಕೂಡ್ದು, ಈ ಮಾಡೋದ್ರಿಂದ ಇನ್ಫ್ಲಮೇಷನ್ಸು, ಪೇನು ಜಾಸ್ತಿ ಆಗುತ್ತೆ. ರುಮಟೈಡ್ ಆರ್ಥ್ರೈಟಿಸ್ ಅಂತ ಒಂದು ವ್ಯಾಧಿಯಲ್ಲಿ ಸಮಸ್ಯೆ ಏನಾಗುತ್ತೆ ಅಂದರೆ, ನಮ್ಮ ದೇಹದಲ್ಲಿರೋ ಇಮ್ಯೂನ್ ಸಿಸ್ಟಮ್ ಇದೇ ನಮ್ಮ ಅಗೇನ್ಸ್ಟ್ ಆಗಿ ಕೆಲಸ ಮಾಡಿಕೊಂಡು ನಮ್ಮ ಜಾಯಿಂಟ್ಸಲ್ಲಿ ಊತಗಳು, ನೋವು ಇವೆಲ್ಲ ಉತ್ಪತ್ತಿ ಆಗತ್ತೆ. ಆಮವಾತ ಅನ್ನೋ ಕಂಡೀಷನ್ನು ಸಾಧಾರಣವಾಗಿ ವೈರಲ್ ಆರ್ಥ್ರೈಟಿಸ್ ಆಗಿದ್ಮೇಲೆ, ಚಿಕನ್ ಗುನ್ಯಾ ಅಂತ ಕಾಯಿಲೆಗಳಾಗಿದ್ಮೇಲೆ, ಕೆಲವು ಸಲ ಬೇರೆ ಬೇರೆ ಔಷಧಿಗಳು ತೊಗೊಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಆಗಿ, ಅಥವಾ ಹಾಗೆ ಹುಟ್ಟಿದಾಗ್ಲಿಂದ ತಂದೆ ತಾಯಿಗೆ ರುಮಟೈಡ್ ಆರ್ಥ್ರೈಟಿಸ್ ಇತ್ತು, ಮಕ್ಕಳಿಗೂ ಬರೋದು ಸಾಧ್ಯತೆ ಕೆಲವು ಸಲ ಇರುತ್ತೆ. ಈ ಕಂಡೀಷನಲ್ಲಿ ಆಯುರ್ವೇದ ಹೇಳುತ್ತೆ, ಈ ಇನ್ಕಂಪ್ಯಾಟಿಬಲ್ ಫುಡ್ಸ್ ಅಂತ ಎರಡು ತದ್ವಿರುದ್ಧ ಆಹಾರಗಳು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಡೈಜೆಷನ್ ಪ್ರಾಬ್ಲಮ್ ಆಗಿ ಅದು ಆಮ ಆಗಿ ಹೋಗಿ ಜಾಯಿಂಟ್ಸಲ್ಲಿ ಶೇಖರಣೆ ಆಗತ್ತೆ. ಅದನ್ನು ಮಾಡಿಕೊಡ್ತು. ಇದು ಮೊದಲನೇದು. ಎರಡನೇದು ಇಂಪಾರ್ಟೆಂಟ್ ಏನು ಅಂದರೆ, ಮಲಮೂತ್ರ ಅವಸರ ಆದರೆ ಅದನ್ನು ತಾವು ವಿಸರ್ಜನೆ ಶೀಘ್ರವೇ ಮಾಡಬೇಕು. ಯಾತಕ್ಕಂದರೆ ಆಮವಾತದಲ್ಲಿ ಆಮದ ಒಂದು ಸ್ಥಾನ ತುಂಬ ಇಂಪಾರ್ಟೆಂಟು. ಈ ಆಮ ಹಾಗೂ ವಾಯುಸ್ಥಾನ, ಈ ವಾಯು ಅಧೋಗತಿಯಲ್ಲಿ ಕೆಳಗಡೆ ಹೋಗ್ತಾ ಇರಬೇಕು. ಯಾವಾಗ ಈ ಅಧೋಗತಿಯಲ್ಲಿ ಹೋಗೋ ವಾಯುನ ನಾವು ತಡಿತೀವಿ, ಆವಾಗ ಇದು ಈ ನಮ್ಮ ಎಲ್ಲ ಥರದ್ದು ಜಾಯಿಂಟ್ಸಲ್ಲಿ ಒಂದು ಊತ ಹಾಗೂ ನೋವು ಬೇಗ ಕೊಡುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಮಲಮೂತ್ರ ವಿಸರ್ಜನೆ ಆದಷ್ಟು ಶೀಘ್ರವಾಗಿ ಅದರದ್ದು ಸೆನ್ಸೇಷನ್ ಬರ್ತಾ ಇರೋಂಗೆ ನೀವು ವಿಸರ್ಜನೆ ಮಾಡಿಬಿಡ್ಬೇಕು. ಮೂರನೇ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಅತಿ ವ್ಯಾಯಾಮ ಮಾಡಕೂಡ್ದು. ಥಂಡಿ ಕಾಲ, ಬೆಳಗಿನ ಜಾವ ಜಾಯಿಂಟ್ಸ್ ಎಲ್ಲ ತುಂಬ ನೋವ್ತಾ ಇದೆ, ಊದ್ಕೊಂಡ್ಬಿಟ್ಟಿದೆ, ಬೆಳಗ್ಗೆ ಎದ್ದಿದ್ದೀರಾ, ಈ ಟೈಮಲ್ಲಿ ನೀವು ಎದ್ದು ತುಂಬ ವ್ಯಾಯಾಮ ಮಾಡೋದು, ವಾಕಿಗೆ ಹೋಗೋದು, ನೀವು ಡಂಬೆಲ್ಸ್ ಎತ್ತೋದು ಇವೆಲ್ಲ ಮಾಡಕೂಡ್ದು. ಸ್ವಲ್ಪ ನಿಮ್ಮ ಜಾಯಿಂಟ್ಸು ಬಿಡಬೇಕು, ರಿಲ್ಯಾಕ್ಸ್ ಆಗಬೇಕು, ಊತ ನೋವು ಕಮ್ಮಿ ಆಗಬೇಕು. ಸೊ ಆರ್ಥ್ರೈಟಿಸ್ ಕಂಡೀಷನ್ ಇರೋ ಪೇಷಂಟ್ಸು ಆದಷ್ಟು ಜಾಸ್ತಿ ವ್ಯಾಯಾಮ ಮಾಡಬಾರ್ದು. ಆಹಾರದಲ್ಲೇ ಎಲ್ಲ ಕಂಟ್ರೋಲ್ ಮಾಡ್ಕೊಂಡು ಇಟ್ಕೊಬೇಕು. ಮುಖ್ಯವಾಗಿ ಯಾವ್ಯಾವ ಆಹಾರಗಳು ಬಿಡಬೇಕು ಆಮವಾತದಲ್ಲಿ ಅಂದರೆ, ಮೊದಲನೇದು ಮೊಸರು. ಈ ಮೊಸರು ನೋಡಿ ಕಫ ಜಾಸ್ತಿ ಮಾಡುತ್ತೆ. ಅದು ಹೆಂಗೆ ತಯಾರಿ ಮಾಡ್ತೀವಿ ಅಂದರೆ, ಹಾಲನ್ನು ತಗೊಂಡು ಅದನ್ನು ನಾವು ಫರ್ಮೆಂಟ್ ಮಾಡ್ತೀವಿ. ಆ ಫರ್ಮೆಂಟೇಷನ್ ಪ್ರೊಸೀಜರೇ ಏನಾಗುತ್ತೆ ಅಂದರೆ, ಈ ಹಾಲೇ ಕಫ ಇರೋದ್ರಿಂದ ಅದು ಇನ್ನೂ ಫರ್ಮೆಂಟ್ ಮಾಡಿದ್ರೆ ಕಫ ಅಧಿಕವಾಗಿ ಆಗುತ್ತೆ. ಆಮವಾತದಲ್ಲಿ ದೊಡ್ಡ ಸಮಸ್ಯೆ ಇರೋದು ಕಫ, ಆಮ ಜಾಯಿಂಟ್ಸಲ್ಲಿ ಶೇಖರಣೆ ಆಗಿರುತ್ತೆ. ನಾವು ಮೊಸರು ಜಾಸ್ತಿ ತಿಂದಷ್ಟು ಆ ನಮ್ಮ ಶ್ರೋತಸ್ಗಳು, ನಮ್ಮ ಚಾನಲ್ಸು, ಆ ಜಾಯಿಂಟ್ಸಿಗೆ ರಕ್ತ ಸಂಚಾರಣೆ ಎಲ್ಲ ಆಗುತ್ತೆ ನೋಡಿ, ಅವೆಲ್ಲ ಊದ್ಕೊಂಡ್ಬಿಡುತ್ತೆ. ಊದ್ಕೊಂಡಾಗ ದೋಷಗಳು ಅಲ್ಲಲ್ಲಿ ಸೇರ್ಕೊಂಡ್ಬಿಡುತ್ತೆ. ಸೊ ಆದಷ್ಟು ಆಮವಾತದಲ್ಲಿ ಮೊಸರು ಸೇವನೆ ಮಾಡೋಂಗಿಲ್ಲ. ಇನ್ನೂ 3-4 ಪದಾರ್ಥಗಳು ಯಾವುವು ಕಫ ಜಾಸ್ತಿ ಮಾಡೋದು ಅಂದರೆ, ಮೀನು ಹಾಗೂ ಸಮುದ್ರದಿಂದ ಉತ್ಪತ್ತಿಯಾಗ ಆಹಾರಗಳು. ಈ ಮೀನು, ಈ ಥರದ್ದು ಬೇರೆ ಪ್ರಾನ್ಸು, ಸ್ಕ್ವಿಡ್ಸು ಇವೆಲ್ಲ ಹೇಳ್ತಾರೆ ನೋಡಿ, ಇವು ನೀವು ಸೇವನೆ ಮಾಡಕೂಡ್ದು. ಆ ಸಮುದ್ರದಿಂದ ಸಿಗೋ ನಾನ್ ವೆಜಿಟೇರಿಯನ್ಸ್ಗೆ ಇದು ಒಂದು ದೊಡ್ಡ ಕಾಸಿಟಿವ್ ಫ್ಯಾಕ್ಟರ್. ಸೊ ಆದಷ್ಟು ದೂರ ಇದ್ಬಿಡಿ, ಇಲ್ಲ ಜಾಯಿಂಟ್ ಪ್ರಾಬ್ಲಮ್ಸು ಜಾಸ್ತಿ ಆಗುತ್ತೆ ಆಮವಾತ ಅಂಥವು. ಮೂರನೇದು ನಾವೆಲ್ಲ ಉಪಯೋಗಿಸ್ಕೊಳ್ಳೋದು ಸಕ್ಕರೆ, ಬೆಲ್ಲ ಹಾಗೂ ಕಲ್ಸಕ್ಕರೆ ಇರಲಿ, ಯಾವ ಫಾರ್ಮಲ್ಲಿದ್ರೇನು ಸಕ್ಕರೆ, ಇದನ್ನು ನೀವು ಉಪಯೋಗಿಸ್ಕೊಡ್ದು. ಇದನ್ನು ಉಪಯೋಗಿಸೋದ್ರಿಂದ ಏನಾಗುತ್ತೆ ಅಂದರೆ, ಈ ಜಾಯಿಂಟ್ಸ್ ಮೇಲೆ ಎಕ್ಸ್ಟ್ರಾ ಸ್ಟ್ರೇನ್ ಆಗಿ ಇನ್ಫ್ಲಮೇಷನ್ಸ್ ಜಾಸ್ತಿ ಆಗಿ ನೋವು ಜಾಸ್ತಿ ಆಗುತ್ತೆ. ಸೊ ಸಕ್ಕರೆ ನೀವು ಬಿಡಬೇಕಾಗತ್ತೆ. ಆಮೇಲೆ ಹಾಲಿನ ಪದಾರ್ಥಗಳು, ಹಾಲಿಂದ ಮಿಠಾಯಿಗಳು ಮಾಡೋದು, ಹಾಲಿಂದ ಜ್ಯೂಸು, ಇದು ಬೇರೆ ಬೇರೆ ಥರದ್ದು ಬಾದಾಮಿ, ಚಾಕ್ಲೇಟು ಇವೆಲ್ಲ ಹಾಕ್ಕೊಂಡಿರೋದು, ಸಕ್ಕರೆ ಹಾಕ್ಕೊಂಡಿರೋದು, ಹಾಲು
ತುಂಬ ವಿರುದ್ಧ. ಇವು ಆಮವಾತ ಖಂಡಿತವಾಗ್ಲೂ ಜಾಸ್ತಿ ಆಗುತ್ತೆ. ನೀವು ಒಂದು ಲೋಟ ಹಾಲು ಕುಡಿದ್ಬಿಟ್ರಿ ಅಂದರೆ ಮಾರನೇ ದಿವಸ ಆಮವಾತ ಕಂಡೀಷನ್ ಇರೋರಿಗೆ ಅವ್ರಿಗೆ ಆಮವಾತದ್ದು ಕಂಡೀಷನು ಜಾಸ್ತಿ ಆಗುತ್ತೆ. ನೆಕ್ಸ್ಟು ಉದ್ದಿನ ಕಾಳು, ಉದ್ದಿನ ಹಿಟ್ಟು, ಉದ್ದಿನ ಪದಾರ್ಥಗಳು, ದೋಸೆ, ಇಡ್ಲಿ, ವಡೆ ಅವು ನೀವು ಜಾಸ್ತಿ ಸೇವನೆ ಮಾಡಿದ್ರೆ, ಅದಕ್ಕಿನ್ನೂ ಎಣ್ಣೆಗಳು ಹಾಕಿ ಮಸಾಲ ದೋಸೆಗಳು ಅದು ಇವು ತಿಂದುಬಿಟ್ರೆ, ಆಲೂಗಡ್ಡೆ ಹಾಕಿರೋದು, ಖಂಡಿತವಾಗೂ ನಿಮಗೆ ರುಮಟೆಡ್ ಆರ್ಥರೈಟಿಸ್ ಕಾಯಿಲೆ ಇತ್ತು, ನಿಮಗೆ ಆಮವಾತ ಇತ್ತು ಅಂದರೆ ಮಾರನೇ ದಿವಸ ಬೆಳಗ್ಗೆ ಖಂಡಿತವಾಗ್ಲೂ ಹಿಡಿಯತ್ತೆ, ನಿಮ್ಮ ಜಾಯಿಂಟ್ಸು ಕಾಯಿಲೆಯಿಂದ ಹಿಡಿಯತ್ತೆ. ಸೊ ಅದಕ್ಕೆ ನೀವು ಇದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಸೊ ಇಷ್ಟು ಇಂಪಾರ್ಟೆಂಟ್ ಐಟಮ್ಸಲ್ಲಿ ನಾನು ಯಾವ್ದು ಬಿಡಬೇಕು ಆಮವಾತಕ್ಕೆ ಅಂತ ತಿಳಿಸಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ನೀವು ಯಾವ್ಯಾವ ಸೇವನೆ ಮಾಡೋದ್ರಿಂದ ಆಮವಾತ ನಿಮಗೆ ಪರಿಹಾರ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.